ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ವಾಡಿಕೆಯಂತೆ ಮಳೆ ಬಂದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬಾಸುಮತಿ, ಇಂದ್ರಾಣಿ ಭತ್ತ ಬಿತ್ತನೆ ಮಾಡಿದ ರೈತರು ಕಂಗಾಲಾಗಿ ಹೋಗಿರೋದು. ರೈತರು ಬಿತ್ತನೆ ಮಾಡಿ 2 ವಾರ ಕಳೆದ್ರೂ ಮುಂಗಾರು ಇನ್ನೂ ಬಂದಿಲ್ಲ. ಪ್ರತಿ ಎಕರೆಗೆ 30,000 ವೆಚ್ಚ ಮಾಡಿ ಬಿತ್ತನೆಯನ್ನು ಮಾಡಲಾಗಿದೆ. 2-3 ದಿನಗಳಲ್ಲಿ ಮಳೆ ಆಗದೆ ಇದ್ರೆ ಬೆಳೆ ಒಣಗಿ ಹೋಗುವಂತ ಭೀತಿ ಎದುರಾಗ್ತಾ ಇದೆ ಮತ್ತು 2ನೇ ಬಾರಿಗೆ ಬಿತ್ತನೆ ಮಾಡಬೇಕಾದಂತ ಸಂಕಷ್ಟಕ್ಕೆ ಸಿಲುಕಿರೋದು ರೈತರು. ನೆರವಿಗೆ ಬರಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ರೈತರು ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ನೋಡಿ, 2-3 ದಿನಗಳಾಗೋಗಿದೆ, 2-3 ವಾರಗಳು ಕಳೆದು ಹೋಗಿದೆ, ಆದರೂ ಕೂಡ ಮಳೆ ಬಂದಿಲ್ಲ. ಇದರಿಂದ ಸಮಸ್ಯೆ ಎದುರಾಗ್ತಾ ಇದೆ ರೈತರಿಗೆ. ಇನ್ನು 2-3 ದಿನದಲ್ಲಿ ಮಳೆ ಆಗಿಲ್ಲ ಅಂತಂದರೆ ಬೆಳೆ ಎಲ್ಲ ಒಣಗಿ ಹೋಗ್ಬಿಡುತ್ತೆ, ಲಾಸ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ಕಡೆ ಗಮನ ಹರಿಸಿ ಅಂತ ಸರ್ಕಾರಕ್ಕೆ ರೈತರು ಮನವಿ ಮಾಡ್ತಿದ್ದಾರೆ. ನಮ್ದು ಬೆಳೆ ನಾವು ಭತ್ತ ಹಾಕಿದೆವು, ಮಳೆ ಇಲ್ಲ, ಎಲ್ಲ ಅದ್ರ ಸಲುವಾಗಿ ನಮ್ಮೆಲ್ಲ ಭತ್ತ ಒಣಗಾಕತ್ತಾವ. ಸರ್ಕಾರ ನಮ್ಗೆ ಖತ ಕೊಡುವಾರ, ಎಲ್ಲ ತುಟಿಲೇ ಮಾಡಕತ್ತಾರ. ನಮ್ಗೆ ಖತ ಕೊಡುವಾರ, ಖತ ಅದು ಸಸ್ತ ಮಾಡಿ ಕೊಡ್ಬೇಕು. ಮತ್ತು ಎಲ್ಲ ಭೂಮಿ ಎಲ್ಲ ಯಾರು ಎಕರೆ ಎಲ್ಲ ಖಲಾಸ ನಾವು 6 ಎಕರೆ ಬಿತ್ತಿದ್ದೆವು. ಒಳಗೆ ಒಣಗಾಕತೈತಿ, ಒಣಗಿ ಅದು ಭತ್ತ ನಾಟಿದ್ದು ಒಣಗಾಕತೈತಿ. ಮತ್ತು ಬಾಕಿದ ನಾಟುವತ್ತು ಮಳೆ ಹೋದ 10-12 ದಿನ ಆಯ್ತು ಈ ಕಡೆ ಮಳೆ ಬರಲಿಲ್ಲ. ಮತ್ತು ನಮ್ಮ ಈಗ ಮುಂಗಾರು ಬೆಳೆ ಏನು ಹಾಕಿದ್ದು ಈ ಕಡೆ ಜಾಸ್ತಿ ಬಾಸುಮತಿ ಹಾಗೂ ಇಂದ್ರಾಣಿ ಹಾಗೂ ಇತರ ಭತ್ತ ಇರ್ತಾವೆ. ಅದು ಮಳೆ ಹೋದ್ಮೇಲೆ ನೀವೆಲ್ಲ ಬೆಳೆ ಎಲ್ಲ ಒಣಗಾಕ ಸಾಲ ಹೋಗಿದಾವೆ. ಇದು ನೋಡ್ರೆ ನಮಗೆ ಗ್ಯಾರಂಟಿ ಹತ್ತೈತಿ 2ನೇ ಬಿತ್ತನೆ ಹತ್ತೋದನ. ಆದ್ರೆ ರೈತರು ಏನು ಮಾಡಬೇಕು ಅದು ತಿಳಿತಿಲ್ಲ. ಯಾಕಂದ್ರೆ ನಮ್ಗೆ ಈಗ ಹೊಲದ ಕಡೆ ಬರಾಕನ ಮನಸ್ಸಾಗವತ್ತ. ಇದು ನೋಡ್ರೆ ಬೆಳೆ ಎಲ್ಲ ಹನಿ ನೋಡ್ರೆ ಬರಾಕ ಮನಸ್ಸಾಗವತ್ತು. ಆದ್ರೆ ಸರ್ಕಾರ ರೈತರ ಕಡೆ ಪ್ರಾಮಾಣಿಕವಾಗಿ ಗಂಭೀರವಾಗಿ ಲಕ್ಷ್ಯ ಕೊಟ್ಟು ರೈತರಿಗೆ ಬದುಕಿಸ್ಬೇಕು ಅಂತ ಸರ್ಕಾರ ನೋಡ್ರಿ. ಸರ್ಕಾರ ಏನು ಮಾಡ್ತೈತಿ, ರೈತ ನಮ್ಮ ಬೆನ್ನೆಲುಬು ಅಂತಾರೆ. ಬೆನ್ನೆಲುಬು ಅಂತೀರಿ ನೀವು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಸಹಜವಾಗಿ ಮಳೆ ಆಗಿಲ್ಲ ಅಂತಂದರೆ ಕಷ್ಟ ಆಗತ್ತೆ, ರೈತರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಏನು ಹೇಳ್ತಾ ಇದ್ದಾರೆ, ಸರ್ಕಾರದ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಹೇಗೆ ಪ್ರಯತ್ನ ನಡೀತಾ ಇದೆ? ನೀತಿ ಈ ಬಾರಿ ಏನಂದ್ರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬರಗಾಲದ ಭೀತಿ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಧ್ಯದ ಭಾಗದಿಂದಲೇ ಒಂದು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಏನು ಮಳೆ ಆರಂಭ ಆಗ್ತಿತ್ತು. ಮುಂಗಾರು ಮಳೆ ಈ ಬಾರಿ ಸಾಕಷ್ಟು ವಿಳಂಬ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಜೂನ್ 2 ವಾರ ಕಂಪ್ಲೀಟ್ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಏನು ಬೆಳಗಾವಿಯಲ್ಲಿ ಮಳೆ ಆರಂಭ ಆಗಿಲ್ಲ. ಇದರಿಂದ ಏನು ಬೆಳಗಾವಿ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬಾಸುಮತಿ ಮತ್ತು ಇಂದ್ರಾಣಿ ಏನು ಭತ್ತವನ್ನು ಬೆಳೀತಾರೆ. ಈ ಒಂದು ಭತ್ತವನ್ನು ಬಿತ್ತನೆ ಮಾಡಿದಂತ ರೈತರಿದ್ದಾರೆ ಮಳೆಗಾಗಿ ಈಗ ಜಾತಕ ಪಕ್ಷಿಯಂತೆ ಕಾಯ್ದು ಕುಳಿತುಕೊಳ್ಳುವಂತಾಗಿದೆ. ಯಾಕಂದ್ರೆ ಬೆಳಗಾವಿ ಅಂದ್ರೆ ಏನು ಪಶ್ಚಿಮ ಘಟ್ಟಗಳ ಸರಿಗಳಲ್ಲಿ ಬರ್ತಕ್ಕಂಥ ಒಂದು ಮಲೆನಾಡು ಪ್ರದೇಶ. ಈ ಬಾರಿ ಕೂಡ ಏನು ನಿರೀಕ್ಷೆಯಂತೆ ಮಳೆ ಆಗದೆ ಹಿನ್ನೆಲೆಯಲ್ಲಿ ಈಗ ರೈತರ ಆತಂಕ ಉಂಟಾಗಿದೆ. ಯಾಕಂದ್ರೆ ಪ್ರತಿ ಎಕರೆಗೆ ರೈತರು 30,000 ಹಣವನ್ನು ವೆಚ್ಚ ಮಾಡಿ ಏನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ಈಗ ಏನು ಬೆಳೆದಿರ್ತಕ್ಕಂಥ ಏನು ಬೆಳೆ ಏನಿದೆ ಕೇವಲ ಏನು ಪೂರ್ಣ ಪ್ರಮಾಣದ ಬೆಳೆ ಬರ್ತಾ ಇಲ್ಲ. 2-3 ದಿನಗಳು ಇದೇ ರೀತಿ ಮಳೆ ಆಗದಿದ್ರೆ ಈಗ ಬಿತ್ತನೆ ಮಾಡಿದಂತ ಬಿತ್ತನೆ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಮತ್ತೆ 2ನೇ ಬಾರಿ ಬಿತ್ತನೆ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಹಾಗಾಗಿ ಬೆಳಗಾವಿ ತಾಲೂಕಿನಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಏನು ರೈತರು ವಿಶೇಷವಾಗಿ ಭತ್ತವನ್ನು ಬೆಳೀತಾರೆ. ಆ ಒಂದು ಭತ್ತ ಬೆಳೆದಂತ ರೈತರಿಗೆ ಈಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಇಂತಹ ರೈತರನ್ನು ಗುರುತಿಸಿ ಸರ್ಕಾರ ತಕ್ಷಣವೇ ಸೂಕ್ತ ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು ಅನ್ನೋಂತ ಒಂದು ಮನವಿಯನ್ನ ಈಗ ರೈತರು ಮಾಡ್ತಿರ್ತಕ್ಕಂಥದ್ದು. ನೀತಿ.